ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ವಿಶೇಷವಾಗಿ ಕರ್ನಾಟಕದ ಮಹಿಳೆಯರು, ಅದರಲ್ಲೂ ಬಾಣಂತಿಯರು ಬೆಚ್ಚಿ ಬೀಳುವಂತ ಸಂಗತಿ ಇವತ್ತು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥದ್ದು, ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಿರುವಂಥದ್ದು. 10 ತಿಂಗಳಲ್ಲೇ ಸುಮಾರು 111 ನವಜಾತ ಶಿಶುಗಳು ಸಾವನ್ನಪ್ಪಿರೋದು, ಬಲಿಯಾಗಿರುವಂಥದ್ದು. ಅದರಲ್ಲಿ 4 ಜನ ಹೆರಿಗೆ ಆದ್ಮೇಲೆ ಸತ್ತಿರುವಂಥದ್ದು ಹೃದಯ ಕಲಕುವಂತ ಒಂದು ಸಮಾಚಾರ. ಅದಕ್ಕೋಸ್ಕರ ನಾನು ಬಳ್ಳಾರಿಗೆ ಆಸ್ಪತ್ರೆಗೆ ಬಂದಿದ್ದೀನಿ. ನಮ್ಮ ಜನಾರ್ದನ್ ರೆಡ್ಡಿ ಅವರು ಫೋನ್ ಮಾಡಿದ್ರು ನನಗೆ ನಿನ್ನೆ 2 ದಿನ ಮುಂಚೆ, ಬರಬೇಕಲ್ಲ ಇಲ್ಲಿ ಅಂತ ಹೇಳಿ. ನಾನು ಕೂಡ ಬಂದಿದ್ದೀನಿ. ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಹನುಮಂತು, ನಮ್ಮ ಉದ್ದೇಶ ಇರತಕ್ಕಂಥ ಜನರಲ್ಲಿ ಒಂದು ಭಯದ ವಾತಾವರಣ ಇದೆ. ಈ ಮೆಡಿಕಲ್ ಮಾಫಿಯಾ ಇವತ್ತು ಒಂದು ಇನ್ಸಿಡೆಂಟ್ ಇಲ್ಲಿ ಕಂಡು ಬರ್ತಾ ಇದೆ ಬಳ್ಳಾರಿ. ಇದು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನಾಗಿದೆ ಅನಾಹುತಗಳು ಅನ್ನೋದು ಇನ್ನ ಮುಂದುವರೆದ ಭಾಗದಲ್ಲಿ ಮೀಡಿಯಾದಲ್ಲಿ ಬಂದೇ ಬರುತ್ತೆ. 10 ತಿಂಗಳಲ್ಲೇ 111 ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ ಈ ಆಸ್ಪತ್ರೆಗಳಲ್ಲಿ. ಎಲ್ಲ ಕರ್ನಾಟಕದಲ್ಲಿ, ಇಲ್ಲ ರಾಜ್ಯದಲ್ಲಿ. ಅದರಿಂದ ಒಂದ್ ಕಡೆ ನಾವು ಇವತ್ತು ನಾನು ಜಿಲ್ಲಾಸ್ಪತ್ರೆಗೆ ಭೇಟಿ ಮಾಡಿ ಡಾಕ್ಟರ್ ಜೊತೆ ಸಂವಾದ ಕೂಡ ನಾನು ಮಾಡಿದ್ದೀನಿ. ಅವರೆಲ್ಲರೂ ಹೇಳ್ತಾ ಇರುವಂತದ್ದು, ಈ ಮೆಡಿಸಿನ್ ಕೊಟ್ಟ ಮೇಲೆ ಯಾವ IV ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ ಕ್ರಿಯಾಟಿನ್ ನಾರ್ಮಲಿ 1.3 ಇರ್ಬೇಕು ಕ್ರಿಯಾಟಿನ್. ಅದು 2.5, 3, ಕೆಲವರಿಗೆಲ್ಲ 5 ಹೋಗಿದೆ ಕ್ರಿಯಾಟಿನ್. ಕೆಲವರಿಗೆ ಯೂರಿನೇ ಬಂದಿಲ್ಲ. ಅಂದ್ರೆ ಅಷ್ಟು ಕಳಪೆ ಗುಣಮಟ್ಟದ ಕೆಮಿಕಲ್ ಇದೆ. ಔಷಧಿ ಅನ್ನಕ್ಕಾಗಲ್ಲ. ಇದೊಂದು ಕೆಮಿಕಲ್, ಸಾಯಿಸುವ ಕೆಮಿಕಲ್, ಕೊಲೆ ಮಾಡುವಂತ ಕೆಮಿಕಲ್. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನಾರ್ಮಲಿ ಲಿವರ್ ಫೇಲ್ಯೂರ್ ಆಗೋದು ಬಹಳ ಟೈಮ್ ತಗೊಳುತ್ತೆ. ಒಂದು 3 ತಿಂಗಳು, 1 ವರ್ಷ ಬೇಕು ಲಿವರ್ ಫೇಲ್ ಆಗ್ಬೇಕಾದ್ರೆ. ಇದು ಈ ಮೆಡಿಸಿನ್ ಕೊಟ್ಟ ತಕ್ಷಣನೇ 2 ಗಂಟೆಯಲ್ಲಿ ಲಿವರ್ ಕೂಡ ಫೇಲ್ ಆಗುತ್ತೆ. ಇಮಿಡಿಯೇಟ್ ಆಗಿ BP ಲೋ ಬಂದ್ಬಿಟ್ಟಿದೆ, ಹೈ ಅಲ್ಲ, ಲೋ ಬಂದ್ಬಿಟ್ಟಿದೆ. BP ಲೋ ಬಂದಿದೆ ಅಂದ್ರೆ ಎಂಟೈರ್ ಆರ್ಗನ್, ಮನುಷ್ಯನಲ್ಲಿ ಇರ್ತಕ್ಕಂಥ ಈ ಡಯಾಲಿಸಿಸ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು, ಇವೆಲ್ಲ ಆರ್ಗನ್ಸ್ ಏನಿದೆ, ಲಿವರ್, ಕಿಡ್ನಿ, ಇವೆಲ್ಲನೂ ಕೂಡ ಇಮಿಡಿಯೇಟ್ 1 hour ಅಲ್ಲಿ ಫೇಲ್ಯೂರ್ ಆಗಿ ಇವತ್ತು ಅಮಾಯಕ ತಾಯಂದಿರು ಸತ್ತಿದ್ದಾರೆ. ಈ ಡ್ರಗ್ ನ ಯಾರ ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲಿ ಬಂತು, ಕರ್ನಾಟಕಕ್ಕೆ ಬಂತು? ಯಾರ ಇನ್ಫ್ಲೂಯೆನ್ಸ್ ಬಂತು? ನನಗಿರುವಂತ ಮಾಹಿತಿ ಪ್ರಕಾರ, ನನಗೆ ಬೆಳಗ್ಗೆ ದಾಖಲೆಗಳನ್ನ ಕೆಲವರು ಕಳಿಸಿದ್ದಾರೆ. ಆ ದಾಖಲೆ ಪ್ರಕಾರ ಹಿಂದೆ ಇದ್ದಂತ ಡ್ರಗ್ ಕಂಟ್ರೋಲರ್ 6 ತಿಂಗಳಿಂದಲೇ ಹೇಳಿದ್ದಾರೆ, ಇದು ಡ್ರಗ್ ಸರಿ ಇಲ್ಲ, ಇದು ಈ ಕಂಪನಿ ಸರಿ ಇಲ್ಲ, ಈ ಮೆಡಿಸನ್ ತಗೊಂಬಾರದು ಅಂತ ಹೇಳಿ 6 ತಿಂಗಳಿಂದನೇ ಡ್ರಗ್ ಕಂಟ್ರೋಲರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ತಗೊಂಬಾರದು ಅಂತ ಸರ್ಕಾರಕ್ಕೂ ವಿನಂತಿ ಮಾಡಿದ್ದಾರೆ. ಮತ್ತೆ ಈ ಡ್ರಗ್ ಈಗ ಯಾರು ಡ್ರಗ್ ಕಂಟ್ರೋಲ್ ಸಸ್ಪೆಂಡ್ ಆಗಿದಾನಲ್ಲ, ಅವ್ನು ಬಂದು 2 ತಿಂಗಳಾಗೈತೆ ಸಸ್ಪೆಂಡ್ ಆಗಿರೋದು. ಈಗ ಬಂದು ಡ್ರಗ್ ಕಂಟ್ರೋಲ್ ಅವ್ನು ಬಂದೇ 2 ತಿಂಗಳಾಗಿದೆ. ಇಂತ ಡ್ರಗ್ ಕಂಟ್ರೋಲರ್ ಇದು ಯೂಸ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಯೂಸ್ ಮಾಡಬಾರ್ದು ಅಂತಿದ್ರು ಕೂಡ ಯಾವ ಬಲಾಢ್ಯ ಕೈ, ಯಾವ ಕಾಣದ ಕೈ ಈ ಡ್ರಗ್ ಅನ್ನೇ ತಗೊಬೇಕು ಅಂತ ಹೇಳಿ ಇನ್ಫ್ಲೂಯೆನ್ಸ್ ಮಾಡ್ತು. ಅದು ಇವತ್ತು ಬಹಳ ಮುಖ್ಯವಾದಂತ ವಿಚಾರ. ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಇದೇ ಡ್ರಗ್ ತಗೊಬೇಕು ಅಂತ ಹೇಳಿ? ಇದನ್ನ ರೆಕಮೆಂಡ್ ಮಾಡಿದವರು ಯಾರು? ಹಿಂದೆ ಇದ್ದಂತ KS MCL ನಿರ್ದೇಶಕ ಚಿದಾನಂದ್ ಒಟ್ಟಾರೆ, ಜನರಲ್ ಮ್ಯಾನೇಜರ್ ರಘುನಂದನ್ ಅವರು ಹಿಂದೆ ಅಂದಿನ ಇದು ರೆಕಮೆಂಡ್ ಮಾಡಿದವರು. ಚಿದಾನಂದ್ ಒಟ್ಟಾರೆ, ಜನರಲ್ ಮ್ಯಾನೇಜರ್ ರಘುನಂದನ್ ಅವರು, ಪರಿವೀಕ್ಷಕರಾದಂತ ನಂದಿನಿ, ಶೈಲಾವತಿ,
ಈ ಸಂಸ್ಥೆಗೆ ಸರಬರಾಜು ಮಾಡಕ್ಕೆ ಅನುಮತಿ ನೀಡದಂತವ್ರು ಇವರು. ಇವರೆಲ್ಲ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಆ, ಅಧಿಕಾರಿಗಳು. ಅಧಿಕಾರಿಗಳು ಇವರೆಲ್ಲರೂ ಕೂಡ. ಹಿಂದೆ ಇದನ್ನ ಪರೀಕ್ಷೆ ಮಾಡಿದಾಗ 97 ಬ್ಯಾಚ್ಗಳಲ್ಲಿ ಒಂದೊಂದು ಬ್ಯಾಚ್ ಅಲ್ಲೇ ಕಳಿಸೋದು. ಅದರಲ್ಲಿ 97 ಬ್ಯಾಚ್ಗಳಲ್ಲಿ 97 ಬ್ಯಾಚ್ಗಳಲ್ಲಿ 23 ಬ್ಯಾಚ್ಗಳು ಆಲ್ಮೋಸ್ಟ್ ಆಲ್ 50%, 40 to 50% ಕಳಪೆ ಗುಣಮಟ್ಟದ್ದು ಎಂದು ವರದಿ ನೀಡಿ. ಮೆಡಿಸಿನ್ ಅಲ್ಲಿ 1% ಏನಾನ ಹೆಚ್ಚು ಕಮ್ಮಿ ಇದ್ರು ಕೂಡ ರೋಗಿಗಳಿಗೆ ಅಪಾಯ. ಅಂಥದ್ರಲ್ಲಿ 40% ಔಷಧಿಗಳು ಕಳಪೆ ಅಂತ ಹೇಳಿ ಅವತ್ತಿ ಡ್ರಗ್ ಕಂಟ್ರೋಲರ್ ವರದಿ ಮಾಡಿದರು. ಇಷ್ಟು ವರದಿ ಆದ್ಮೇಲೂ ಕೂಡ ಇದೇ ಡ್ರಗ್ ಬೇಕು ಅಂತ ಸರ್ಕಾರ ಯಾಕೆ ಪರ್ಚೇಸ್ ಮಾಡ್ತು? ಪರ್ಚೇಸ್ ಮಾಡೋ ಸರ್ಕಾರ ಯಾರ ಚಿತಾವಣಿ ಇದೆ ಇದರಲ್ಲಿ? ಸರ್ಕಾರದ ಚಿತಾವಣಿ ಇದು. ಸರ್ಕಾರದ ಚಿತಾವಣಿ ಇಲ್ದಿರ ಒಂದು ಕಳಪೆ ಡ್ರಗ್ ಅಂತ ಹೇಳಿ ಐಡೆಂಟಿಫೈ ಆದ್ಮೇಲೂ ಕೂಡ ಈ ಡ್ರಗ್ ಅನ್ನ ತೆಗೆದುಕೊಂಡಿದ್ದೀರಲ್ಲ, ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಈ ಸಾವಿಗೆ ನ್ಯಾಯ ಕೊಡೋರು ಯಾರು? ನಾನ್ ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ, ಈ ಸಾವಿಗೆ ನ್ಯಾಯ ಕೊಡಿ ಅಂತ. ಯಾರ 2 ಲಕ್ಷ ರೂಪಾಯಿ ಏನೋ ಪರಿಹಾರ ಕೊಟ್ಟಿದ್ದೀನಿ ಅಂತ. ಸರ್ಕಾರಕ್ಕೆ ಜೀವದ ಬೆಲೆ ಏನು ಅರ್ಥ ಆಗಲ್ವಾ? ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಜೀವದ ಬೆಲೆನ ಅರ್ಥ ಮಾಡ್ಕೊಬೇಕಲ್ಲ. ನಿಮ್ ಕಳಪೆ ಔಷಧಿಯಿಂದ ಸತ್ತಿರೋದು, ಬೇರೆ ಅನಾಹುತ ಅಲ್ಲ. ನಿಮ್ ರಿಪೋರ್ಟ್ ನಾನು ನೋಡಿದ್ದೀನಿ, ಅಧಿಕಾರಿಗಳು ಕಳಿಸೋ ರಿಪೋರ್ಟ್ಗಳನ್ನು ಏನು ಅಂತ ನಾನು ನೋಡಿದ್ದೀನಿ. ಇಲ್ಲಿ ನೇರವಾಗಿ ಸರ್ಕಾರ ಈ ಕಳಪೆ ಗುಣಮಟ್ಟದ ಔಷಧಿಗಳನ್ನ ಪೂರೈಕೆ ಮಾಡಿ ಇವತ್ತು ಬಾಣಂತಿಯರ ಸಾವಿಗೆ ನೇರ ಕಾರಣಕರ್ತರು ಸರ್ಕಾರವೇ. ಇಂಥ ಒಂದು ಅಪರಾಧ ಮಾಡಿ ಮೇಲೆ ಮುಖ್ಯಮಂತ್ರಿಗಳಾಗ್ಲಿ ಇಷ್ಟ ಬಾಧ್ಯರು ಅದೇನೋ ಭಾಗ್ಯ ಕೊಟ್ಟಿದ್ರಲ್ಲಪ್ಪ, 2,000 ರೂಪಾಯಿ ಕೊಟ್ಟಿದ್ದೀರಿ ಅಂತ. 2,000 ಮಾತಿದ್ರೆ 2,000 ಕೊಟ್ಟಿದ್ದೀನಿ ಅಂತ ಕೈ ಮುಗಿದು ಜನ ಕೇಳ್ತಾರೆ. ಇನ್ಮೇಲೆ ನಿಮ್ 2,000 ಬೇಡ ಏನು ಬೇಡ, ನಮ್ ಜೀವ ಉಳಿಸಿ ಅನ್ನೋ ಸ್ಥಿತಿಗೆ ಬಂದಿದೆ ಸರ್ಕಾರ. ಇದ್ರ ಬಗ್ಗೆ ಯಾರೋ ಒಬ್ಬ ಅಧಿಕಾರಿನ ಸಸ್ಪೆಂಡ್ ಮಾಡಿ, ಅದೇ ಅವ್ನ 2 ತಿಂಗಳಿಂದ ಏನೋ ಹೊಂದಿದ್ದಂತೆ, ಇದು ಸಪ್ಲೈ ಆಗಿರೋದು 6 ತಿಂಗಳಿಂದ ಸಪ್ಲೈ ಆಗಿದೆ. ಅವನ್ನ ಸಸ್ಪೆಂಡ್ ಮಾಡಿ, ನಾನು ಹಿಂದೆ ಇದಕ್ಕೆ ಹೋಗಿದ್ದೆ, ನಾನು ತುಮಕೂರಿಗೆ, ಸುಮಾರು 6 ಜನ ಸತ್ತೋದ್ರು ಈ ಕಾಲ್ರ ಬಂದು. ನಾನು ಭೇಟಿ ಮಾಡಿದ್ಮೇಲೆ ಅಲ್ಲಿ ಜಿಲ್ಲಾ ಮಂತ್ರಿಗಳು ಸಸ್ಪೆಂಡ್ ಮಾಡಿದ್ರು. ಯಾರನ್ನ ಅಂದ್ರೆ ಅಲ್ಲಿ ನೀರ್ ಗಂಟಿ ಅಂತ, ನೀರ್ ಗಂಟಿ ಅಂತ ಬರ್ತಾರೆ, ಅದು ಕ್ಯಾಶುಯಲ್ ಲೇಬರ್. ಅವನಿಗೆ 8,000 9,000 ಅವನ್ನ ಸಸ್ಪೆಂಡ್ ಮಾಡಿ. ಹಂಗೆ ನೀವು ತಪ್ಪು ಮಾಡಿರೋದು ಸರ್ಕಾರ. ಔಷಧಿಯನ್ನ ಪರ್ಚೇಸ್ ಮಾಡಕ್ಕೆ ಅನುಮತಿ ಕೊಟ್ಟವರು ನೀವು, ಪರ್ಚೇಸ್ ಮಾಡಿದವ್ರು ನೀವು. ಆ ಕಾಣದ ಕೈ ಯಾವುದು ಅನ್ನೋದು ಬೆಳಕಿಗೆ ಬರ್ಬೇಕು. ಇವತ್ತು ಸರ್ಕಾರ ಕಾಣದ ಕೈ, ಈ ಒತ್ತಡ ಹಾಕಿ ಔಷಧಿಯನ್ನ ಪರ್ಚೇಸ್ ಮಾಡ್ತಲ್ಲ, ಅವ್ರು ಯಾರು ಅನ್ನೋದು ಆಗ್ಬೇಕು. ಅದಕ್ಕೆ ಸರ್ಕಾರ ನೇರವಾಗಿ ಕಾರಣ ಇದೆ. ಸುಮ್ಮನೆ ಯಾರನ್ನೋ ಇದನ್ನ ರಾಜೀನಾಮೆ ಇಲ್ಲ, ಸರ್ಕಾರದಲ್ಲಿ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು. ಇಲ್ಲ ಅಂದ್ರೆ ಇದು ಗುರುತರವಾದಂತ ಆರೋಪ ಸರ್ಕಾರದ ಮೇಲೆ ಬಂದಿದೆ. ಸರ್ಕಾರಕ್ಕೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಒಬ್ಬ ಮನುಷ್ಯನಿಗೆ ಒಂದೇ ದಿನಕ್ಕೆ ಎಲ್ಲ ಆರ್ಗನ್ ಫೇಲ್ ಹೆಂಗಾಗ್ತದೆ? ಆರ್ಗನ್ ಫೇಲ್ ಆಗಬೇಕಾದ್ರೆ ಸಮಥಿಂಗ್ ಏನೋ ಮೆಡಿಸಿನ್ ಇರಬೇಕು, ಅಥವಾ ಫುಡ್ ಪಾಯ್ಸನ್ ಆಗಬೇಕು, ಏನೋ ಒಂದು ಇರಬೇಕು ಅಲ್ವಾ? ಈಗ ನಾರ್ಮಲ್ ಮನುಷ್ಯನಿಗೆ ಆರ್ಗನ್ ಫೇಲ್ ಆಗಬೇಕಾದ್ರೆ ಈ ಎಣ್ಣೆ ಹೊಡಿಯೋರಿಗೆ 10 ವರ್ಷ ತಗೊಂತೀವಿ ಅಲ್ವಾ? ಇಲ್ಲೇನು ಬ್ಯಾಕ್ಟೀರಿಯಲ್ ಏನಿದೆ? ಆಪರೇಷನ್ ಥಿಯೇಟರ್ ಸರಿ ಇಲ್ವಾ? ಇಲ್ಲ ಸರ್, ಎಂಡೋಟಾಕ್ಸಿನ್ ಅಂತ ಇದಾಗಿದೆ ಸರ್. ಎಂಡೋಟಾಕ್ಸಿನ್ ಇದರಿಂದ ಕಂಟಾಮಿನೇಷನ್ ಯಾವುದು? ವಾಟರ ಮತ್ತೆ ಅದನ್ನ ಹೇಳ್ದಿರ ನೀವು ಎಲ್ಲ ಸುತ್ತಾಕ್ಸ್ತೀರಲ್ಲ ನನ್ನ ಆಟೋ ರಿಕ್ಷಾದವ್ರು ಸುತ್ತಾಕ್ಸ್ತಾರಲ್ಲ ಊರೆಲ್ಲ. ಶಿಕ್ಷೆಲ್ಲ ಆಗಿದ್ದೇನೆ ಆರೋಗ್ಯ ಸಿಜೇರಿಯನ್ ಆಗೋದಕ್ಕಿಂತ ಮುಂಚೆ ಪ್ರೀಲೋಡ್ ಅಂತ ಒಂದು 2 ಪೆನ್ಸ್ ಕೊಡ್ತಾರೆ ಸರ್. ಅದು ಕೊಟ್ಟಾಗ ಅದರಿಂದ ಅಲ್ಲಿ ಹೇಳಿದ್ರು, ಅವರು ಹಂಗೆ ಹೇಳಿಲ್ಲ. ಆಮೇಲೆ ಹೇಳಿದೆ, ನೀವು ಮಿಸ್ಟೇಕ್ ಮಾಡಿದ್ರೆ ಆಪರೇಷನ್ನು ಇಲ್ಲ ಮೆಡಿಸಿನ್, 2ರಾಗ ಒಂದು ಹೇಳಿಲ್ಲ. ಹಂಗೆ 2ರಾಗ ಒಂದು ಹೇಳಿ ಅವಾಗ ಹೇಳಿದ್ರು ಅವರು. ಇದೇ
ಮೆಡಿಸಿನ್ ಇಲ್ಲ. ಕೊಟ್ಟ ಮೇಲೆ ಅದು ಬಿ ಪಿ ರೈಸ್ ಆಗಿ ಮತ್ತು ಕಿಡ್ನಿ ಫೇಲ್ಯೂರ್ ಆಗಿ ಕ್ರಿಯಾಟಿನ್ ಎಲ್ಲ ಜಾಸ್ತಿ ಆಗಿದೆ ಮತ್ತು ಲಿವರ್ದು ಫಂಕ್ಷನ್ಸ್ ಎಲ್ಲ ಚೇಂಜ್ ಆಗಿದೆ. ಅದೇ ಇದೆಲ್ಲ ಬಂದಿದ್ದಾರಲ್ಲ ನೋಡಿ. ಹಾಂ, ಮತ್ತು ಮುಚ್ಚಿಡಕ್ಕೆ ಹೋಗ್ಬಾರ್ದು. ಏನಾಗ್ತದೆ ಹಿಂಗೆ ಮುಚ್ಚಿಡಕ್ಕೆ ಹೋದ್ರೆ ನೀವು ಸಿಗಾಕೊಂಡ್ಬಿಡ್ತೀರ ಕೊನೆಗೆ ಅಲ್ಟಿಮೇಟಾಗಿ. ಇಲ್ಲ ಆಪರೇಷನ್ ಅಂತೇಳಿ ನೀವು ತಪ್ಪು ಮಾಡಿದ್ದೀರ, ಇಲ್ಲ ಅಂದರೆ ಮೆಡಿಸಿನ್ ಎರಡರ ಒಂದಿರಬೇಕು. ಇಲ್ಲ ಸರ್ ಮೆಡಿಸಿನ್ನು ತಪ್ಪಿಲ್ಲ ನಾವು ತಪ್ಪಿಲ್ಲ ಅಂದರೆ ಏನಾಗ್ತದ? ಏನಾರ ಒಂದು ಇರಬೇಕಲ್ಲ. ಹಾಂ, ಇಲ್ಲಾಂದ್ರೆ ಆಮೇಲೆ ನಿಮ್ಮ ಮೇಲೆ ತಿರ್ಕೊಂಬಿಡುತ್ತೆ. ಹೇಳಿದ್ದೀನಿ, ನೀವು ರಿಪೋರ್ಟ್ ಕರೆಕ್ಟಾಗಿ ಬರೀರಿ. ಇಲ್ಲಾಂದ್ರೆ ನೀವು ಕೊನೆಗೆ ಅಲ್ಟಿಮೇಟ್ ಸರ್ಕಾರಕ್ಕೆ ಏನಿರ್ತದೆ, ಯಾರನ್ನ ಒಬ್ಬನ್ನ ಅಪರಾಧಿ ತೋರಿಸಬೇಕು, ಅವ್ರ ಮೇಲೆ ಬರ್ತೈತಲ್ಲ. ಮೆಡಿಸಿನ್ ಪರ್ಚೇಸ್ ಮಾಡಿರೋ ಸರ್ಕಾರ ಅಲ್ವಾ? ಹಾಂ, ಅವ್ರ ಮೇಲೆ ಬರೋದನ್ನ ಯಾರ ಮೇಲೆ ಒಬ್ಬರನ್ನ ಹಾಕ್ಬೇಕಲ್ಲ. ಇಲ್ಲ ಕಾಂಪೌಂಡ್ರ್ ಮೇಲೆ ಹಾಕಬೇಕು, ಇಲ್ಲ P1 ಮೇಲೆ ಹಾಕಬೇಕು ಅಷ್ಟೇ. ಹಾಂ, ಇಲ್ಲ ಡೈರೆಕ್ಟರ್ ಮೇಲೆ ಹಾಕಬೇಕು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.